ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತಿನ ವ್ಲಾಗಲ್ಲಿ ಏನು ವಿಶೇಷತೆ ಅಂದರೆ ಸಿಂಪಲ್ ಆದ 2 ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಶೇಂಗಾ ಬೆಂಡೆಕಾಯಿ ಫ್ರೈ ಮತ್ತು ಒಂದು ರಸಮ್. ಎರಡರದ್ದು ಕಾಂಬಿನೇಷನ್ ಸೂಪರ್, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂಥರ ಈವ್ನಿಂಗಲ್ಲಿ ನಾನು ಐಶು ಜೊತೆ ಯಾವ ಥರ ನನ್ನ ರುಟೀನ್ ಇರುತ್ತೆ ಅಂತ ಥರ ಡೈಲಿ ವ್ಲಾಗ್ ಥರನೇ ಆಯಿತು, ಕ್ಯಾಶುವಲ್ ವ್ಲಾಗ್. ಸೊ ಅದು ಕೂಡ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ. ಮತ್ತು ರೆಸಿಪಿ ಕೂಡ ತುಂಬ ಸಿಂಪಲು, ಈಸಿ. ಹಾಗಾಗಿ ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಇನ್ನೂ ತಡ ಮಾಡೋದು ಬೇಡ, ರೆಸಿಪಿ ಯಾವ ಥರ ಮಾಡೋದು ಹಾಗೆ ನನ್ನ ದಿನ ಯಾವ ಥರ ಇತ್ತು ಅಂತ ನೀವು ಹೋಗಿ ನೋಡ್ಕೊಂಬನ್ನಿ. ಶೇಂಗಾ ಬೆಂಡೆಕಾಯಿ ಫ್ರೈಗೆ ಫಸ್ಟು ಶೇಂಗಾನ ಫ್ರೈ ಮಾಡ್ಕೋತಾ ಇದ್ದೀನಿ, ಹುರಿತಾ ಇದ್ದೀನಿ ಸಿಪ್ಪೆ ಎಲ್ಲ ಬಿಡೋ ತನಕ. ಆಮೇಲೆ ಮಿಕ್ಸಿ ಮಾಡಿಟ್ಕೊಂಡ್ರೆ ಸಾಕು. ಬೆಂಡೆಕಾಯಿಗೆ 2 ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಏಕೆಂದರೆ ಆಮೇಲೆ ಲೆಮನ್ನು ಅಥವಾ ಹುಣಸೆ ಹುಳಿ ರಸ ಏನೂ ಹಾಕಲ್ಲ. ಹಾಗಾಗಿ ಇವಾಗ ಕಡಾಯಿಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಒಣಮೆಣಸನ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಡೈರೆಕ್ಟಾಗಿ. ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಆದಮೇಲೆ ಬೆಂಡೆಕಾಯಿನ ಹಾಕ್ಕೊಂಡೆ. ಬೆಂಡೆಕಾಯಿ ಹಾಕಬೇಕಾದ್ರೆ ನಂಗೆ ಗೊತ್ತಾಗಲಿಲ್ಲ, ಹಾಕಿ ಫ್ರೈ ಮಾಡ್ತಾ ಮಾಡ್ತಾ ಗೊತ್ತಾಯಿತು, ಕರಿಬೇವು ಹಾಕಲೇ ಇಲ್ಲ ಮತ್ತು ಈರುಳ್ಳಿ ಸಹ ಹಾಕಲೇ ಇಲ್ಲ ಅಂತ. ಉದ್ದಿನಬೇಳೆ ಕೆಂಪಾದ ತಕ್ಷಣ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಇಲ್ಲಾಂದರೆ ನಂತರ ಮರ್ತು ಹೋದರೆ ನೆಕ್ಸ್ಟ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ಸ್ಪೂನಷ್ಟು ನೀರು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಬೆಂಡೆಕಾಯಿ ಫುಲ್ ಅದ್ರದ್ದು ನೋಳೆ ಎಲ್ಲ ಬಿಟ್ಟಿರುತ್ತೆ. ಆಮೇಲೆ ಇದಕ್ಕೆ ಅರಿಶಿನ ಮತ್ತು ಖಾರಕ್ಕೆ ಎಷ್ಟು ಬೇಕು ಖಾರದ ಪುಡಿ. ಇಲ್ಲಿ ಹಸಿಮೆಣಸು ಏನು ನಾನು ಬಳಸಲಿಲ್ಲ, ನೀವು ಬೇಕಾದರೆ ಬಳಸ್ಬೋದು. ನೆಕ್ಸ್ಟು ಉಪ್ಪನ್ನ ಹಾಕಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಲಾಸ್ಟಲ್ಲಿ ಶೇಂಗಾ ಪುಡಿನ ಹಾಕಿಬಿಟ್ಟು ನಾನು ಚೆನ್ನಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆವಾಗ ಬೆಂಡೆಕಾಯಿ ಫ್ರೈ, ಶೇಂಗಾ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ರಸಮ್ ಜೊತೆ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ಇದು ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಇವಾಗ ರಸಮ್ ರೆಸಿಪಿಗೆ ಫಸ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಕಾಳುಮೆಣಸು, ಒಂದೇ ಒಂದು ಟೊಮೊಟೊ ಹಣ್ಣು ಹಾಕಿ ಮಿಕ್ಸಿ ಮಾಡಿದೆ. ನೀರೇನು ಹಾಕಬೇಕಾಗಿಲ್ಲ ಮತ್ತು ಇಷ್ಟು ಗ್ರೈಂಡ್ ಮಾಡಬೇಕಂತನೂ ಏನಿಲ್ಲ, ತರಿ ಇದ್ದರೂ ಬೆಟರು. ಒಂದು ಬಾಣಲಿಗೆ ಒಗ್ಗರಣೆ, ಇಂಗು, ಸಾಸಿವೆ ಹಾಗೆ ಕರಿಬೇವು, ಒಣಮೆಣಸು. ನೆಕ್ಸ್ಟು ಅದಕ್ಕೆ ಹುಣಸೆ ಹುಳಿ ರಸನ ಹಾಕ್ತಿದ್ದೀನಿ. ಸಣ್ಣ ಕಪ್ಪಲ್ಲಿ 1 ಕಪ್ಪು ಫುಲ್ಲು. ಇನ್ನು 10-15 ಸೆಕೆಂಡ್ ಬಿಟ್ಟು ನೆಕ್ಸ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಹುಳಿ, ಉಪ್ಪು, ಬೆಲ್ಲ ಚೆನ್ನಾಗಿ ಬಿದ್ದರೆ ಈ ರಸಮ್ ಮಾತ್ರ A1 ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಬೆಲ್ಲ ಕೂಡ ಜಾಸ್ತಿ ಹಾಕಿದ್ದೀನಿ. ಹಾಗೆ ಉಪ್ಪು 3 ಒಂದು ಸ್ವಲ್ಪ ಈಕ್ವಲ್ ಥರ ಹಾಕಿಬಿಟ್ಟು ಇವಾಗ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇದೊಂದು 10-15 ಸೆಕೆಂಡಲ್ಲಿ ಕುದಿ ಬರುತ್ತಲ್ವ, ನಾವಿವಾಗ ರುಬ್ಬಿಟ್ಟಿದ್ದು ಮಸಾಲ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ರುಬ್ಬಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು, ಕರಿಬೇವು ಸಹ ಹಾಕ್ಬೋದು. ಒಂದೊಂದು ಸತಿ ಕರಿಬೇವು ಹಾಕ್ತೀನಿ ನಾನು. ಸ್ವಲ್ಪ ಒಂದು 10-15 ಸೆಕೆಂಡ್ ಫ್ರೈ ಮಾಡಾದಮೇಲೆ ಈ ರಸಮಿಗೆ ಎಷ್ಟು ನೀರು ಒಗ್ಗುತ್ತೋ ಅಷ್ಟು ನೀರು ಹಾಕಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವಾಗ ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಈ ರಸಮ್ ಕೂಡ ಸಖತ್ತಾಗಿ ರೆಡಿಯಾಗಿರುತ್ತೆ. ಮಧ್ಯಾಹ್ನ ಲಂಚಿಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಅದೆಲ್ಲ ಮಾಡಿ ನಾನು ಮಧ್ಯಾಹ್ನ ಊಟನೂ ಸಹ ಮಾಡಿ ಪಾಪುನ ಮಲಗಿಸಿ ಇವಾಗ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಬಂದೆ. ನಾನು 1 ಗಂಟೆ 1:30-2 ಗಂಟೆ ಒಳಗೆ ನಂದೆಲ್ಲ ಕೆಲಸ ಆಗಿರುತ್ತೆ. ಬಟ್ ಇವತ್ತು ಪಾಪು ಹಠ ಮಾಡ್ತಿದ್ಲು, ಹಾಗಾಗಿ ಫಸ್ಟ್ ಅವಳನ್ನು ಮಲಗಿಸಿ ಆಮೇಲೆ ನನ್ನ ಕೆಲಸನ ಮಾಡಿಕೊಂಡೆ. ಅಷ್ಟೊತ್ತಿಗೆ 4:30 ಆಗಿತ್ತು. ಪಾಪು ಕೂಡ ಎದ್ಲು, ಹಾಗಾಗಿ ಅವಳಿಗೆ ಪ್ರತಿದಿನ ಸಂಜೆ ನಾನು ರಾಗಿ ಅಂಬ್ಲಿನ ಕುಡಿಸ್ತೀನಿ. ಅಷ್ಟೊತ್ತನಕ ಪಾಪು ಪುಣ್ಯಕೋಟಿ ಸಾಂಗ್ನ ಕೇಳ್ತಾ ಇರ್ತಾಳೆ. ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಪುಣ್ಯಕೋಟಿ ಸಾಂಗ್ ಅಂತ ಅಂದರೆ. ನೋಡು ಬಾ ಅಕ್ಕ, ಮಮ್ಮ ಮಾಡು ಬಾ 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 ಐಶೋ.
ಅವಳಿಗೆ ಊಟ ತಿಂಡಿ ಎಲ್ಲ ಮಾಡಿಸೋದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸನೇ. ಏನಾದರೂ ಹೇಳ್ತಾ ಆಟ ಆಡಿಸ್ತಾನೆ ನಾನು ಊಟ ತಿಂಡಿ ಎಲ್ಲ ಮಾಡಿಸ್ತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೂ ಕಡಿಮೆಲಿ ಬೇಕಾಗತ್ತೆ. ಇಲ್ಲಿ ಕೆಳಗಡೆ ನಮ್ಮ ಬಿಲ್ಡಿಂಗ್ ಕೆಳಗಡೆ ಈ ಥರ ಮಕ್ಕಳಿದ್ದಾರೆ, ಒಂದು 3-4 ಜನ ಮಕ್ಕಳು. ಅವ್ರನ್ನ ಅಕ್ಕ ಅಣ್ಣ ಅಂತ ಹೇಳಿಬಿಟ್ಟು ಕರೀತಾ ಆಟ ಆಡ್ತಾ ಊಟ ಎಲ್ಲ ಮಾಡೋದವಳು. ಈಗ ತಲೆ ಬಚ್ಚೋದು ಮಾತ್ರ ಎಷ್ಟು ಕಷ್ಟ ಅಂದರೆ, ಅವಳದು ಕರ್ಲಿ ಹೇರ್ ಅಲ್ವಾ, ಅವಳಿಗೆ ನಾನು ಕೂಮ್ ಮಾಡ್ತಾ ನೋವಾಗುತ್ತೆ ಅನಿಸುತ್ತೆ, ಬಿಡೋದೇ ಇಲ್ಲ. ಸುಮ್ಮನೆ ಡ್ರಾಮಾದಳು ಎಲ್ಲ ಮಾಡ್ತಾ ಇರ್ತಾಳೆ. ನಾನು ಹಾಗೆ ಇವಾಗ ಮಾಡ್ತಾ ಇದ್ದೀನಲ್ಲ ಆ ಥರ ಆಟ ಆಡಿಸ್ತಾ ಹೆಂಗೆಂಗೋ ಮಾಡಿ ಕಟ್ಟಬೇಕಾಗತ್ತೆ. ಲಾರಿ ಬಂತು ನೋಡು, ಟ್ಯಾಕ್ಟರ್ ಬಂತು, ಜೀಪ್ ಬಂತು ಅಂತೆಲ್ಲ ಹೇಳಿಬಿಟ್ಟು ಇಷ್ಟು ನಾನು ಡೈಲಿ ಅವಳು ಎದ್ದ ಮೇಲೆ ಈ ರುಟೀನ್ ಕಂಪಲ್ಸರಿ ಇದ್ದೇ ಇರುತ್ತೆ. 2 ಜುಟ್ಟು ಒಂದೊಂದು ಸತಿ ಚೆನ್ನಾಗಿ ಹಾಕ್ತೀನಿ, ಒಂದೊಂದು ಸತಿ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸಂಜೆ ಮತ್ತು ಒಂದು ದೇವರಿಗೆ ದೀಪ ಹಚ್ಚಿ ಭಜನೆ ಕಾರ್ಯಕ್ರಮ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿ ನೆಕ್ಸ್ಟು ಪಲ್ಯ ಸ್ವಲ್ಪನೇ ಆಗಿತ್ತು, 1 ಕಪ್ ಅಷ್ಟೇ. ಹಾಗಾಗಿ ಹಸ್ಬೆಂಡ್ ಹೇಳಿದ್ರು ನಾನು ಕಾರ್ನ್ ಮಸಾಲ ಮಾಡ್ತೀನಿ ಅಂತ. ಇದೊಂದು 4-5 ಸತಿ ಮಾಡಿದ್ದಾರೆ. ಇವ್ರ ಫೇವ್ರೆಟ್, ಅದಕ್ಕೆ ಇದೊಂದೇ ಅವ್ರ ರೆಸಿಪಿ ಮಾಡೋದು. ಚೆನ್ನಾಗಿ ಮಾಡಿದ್ದಾರೆ. ಫಸ್ಟಿಗಿಂತ ಇವಾಗ 4ನೇ ಸತಿನ 5ನೇ ಸತಿನ ಈ ಸತಿ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಏನೇನೋ ಕಾರ್ನ್ಫ್ಲೋರು ಮೈದಾ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಈ ರೆಸಿಪಿ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಹೇಳಿಬಿಟ್ಟು ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ರಸಮ್ಗೆ ಈ ಥರ ಸೈಡ್ಸ್ ಇದ್ರೇ ಚೆಂದ ಆಗೋದು. ಮತ್ತು ಕಾರ್ನ್ ಮಸಾಲ ಮಾಡ್ಬೋದು, ಅದು ಸಿಕ್ಕಾಪಟ್ಟೆ ಹೊಟ್ಟುತ್ತೆ. ಜೋಳ ಎಣ್ಣೆಲಿ ಕರಿಬೇಕಾದ್ರೆ ಇಡೀ ಅಡುಗೆ ಮನೆ ಎಣ್ಣೆಮಯ ಆಗಿರುತ್ತೆ. ಲಾಸ್ಟಿಗೆ ಪಾಪ ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ಮಾಡಿದ ತಪ್ಪಿಗೆ ನಾನೇ ಕ್ಲೀನ್ ಮಾಡ್ತೀನಿ, ಫಸ್ಟಿಗೆ ಹೇಳ್ತಾರೆ ನಾನೇ ಕ್ಲೀನ್ ಮಾಡ್ತೀನಿ ಅಂತ. ಈ ಥರ ಫೈನಲ್ ಆಗಿ ಬಂತು. ಹಸ್ಬೆಂಡ್ ಮಾಡಿದಂತಹ ಕಾರ್ನ್ ಮಸಾಲ ರೆಸಿಪಿ ಏನಿದೆ ಅದು ಕೂಡ ಈ ರಸಮ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಆರಾಮಾಗಿ ತಿನ್ಕೋಬೋದು. ಪಲ್ಯ ಸ್ವಲ್ಪ ಆಗಿದ್ರಿಂದ ನಾನು ಕಾರ್ನ್ ಮಸಾಲ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.